ಕರ್ನಾಟಕದ ನಿಧಿ ಊರು ಲಕ್ಕುಂಡಿ ಆಯಿತು. ಈಗ ಕುಂದಾನಗರಿಯಲ್ಲೂ ಕೂಡ ಪತ್ತೆಯಾಯಿತಾ ಬಂಗಾರದ ನಿಧಿ. 3 ಕೆಜಿಗೂ ಹೆಚ್ಚು ಬಂಗಾರ ಪತ್ತೆಯಾಗಿದೆಯಂತೆ. ನಿಜಾನ? ಜಮೀನು ಮಾಲೀಕನಿಗೆ ಯಾಮಾರಿಸಿ ಚಿನ್ನ ಹೊತ್ತೊಯ್ದವರು ಯಾರು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಲಕ್ಕುಂಡಿ ಆಯಿತು, ಈಗ ಕುಂದಾನಗರಿಯಲ್ಲೂ ಕೂಡ ಪತ್ತೆಯಾಯಿತು ಚಿನ್ನ. 3 ಕೆಜಿಗೂ ಹೆಚ್ಚು ಬಂಗಾರ ಪತ್ತೆಯಾಗಿದೆಯಂತೆ ಅನ್ನೋ ಸುದ್ದಿ ನಿಜಾನ? ಜಮೀನು ಮಾಲೀಕನಿಗೆ ಯಾಮಾರಿಸಿ ಚಿನ್ನವನ್ನ ಹೊತ್ತೊಯ್ದವರು ಯಾರು? ರಾಯಭಾಗ ತಾಲೂಕಿನ ಪಾಲಭಾವಿ ಗ್ರಾಮದ ಜಮೀನಿನಲ್ಲಿ ನಿಧಿ ಪತ್ತೆ ಅನ್ನೋ ಸುದ್ದಿ. ರೈತನ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ, ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಆಡಳಿತ. ಪಕ್ಕದ ಜಮೀನಿನವರು ನಿಧಿ ಎತ್ತಿಕೊಂಡು ಹೋಗಿದ್ದಾರೆಂದು ದೂರು. ಪ್ರಕಾಶ್ ನಿಂಗನೂರು ಎಂಬ ರೈತನಿಂದ ದೂರು ಹಿನ್ನೆಲೆಯಲ್ಲಿ ಪರಿಶೀಲನೆ. ಈಗ ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಬಂಗಾರ ದೊರಕಿದೆ ಎನ್ನುತ್ತಿರುವ ರೈತರು. ಇವನಿ ಸಂಕಟ ಈ ರೈತನು ನೋಡಿದವನಿಗೆ. ಮಣ್ಣು ತೆಗೆಯುವ ನಿಧಿ ಸಿಕ್ಕಿದ್ದನ್ನ ನೋಡಿದ್ದ ಪ್ರಕಾಶ್ ಅಣ್ಣನ ಮಗ ರಾತ್ರೋರಾತ್ರಿ ಆನಂದ ನಿಂಗನೂರು ಎಂಬುವವರು ನಿಧಿ ಹೊತ್ತೊಯ್ದಿದ್ದಾರೆಂಬ ಆರೋಪ. ಲಕ್ಕುಂಡಿ ಆಯಿತು, ಈಗ ಕುಂದಾನಗರಿಯಲ್ಲೂ ಪತ್ತೆಯಾಯಿತು ಬಂಗಾರದ ನಿಧಿ. ಈಗ ಈ ಗ್ರಾಮಗಳಲ್ಲಿ, ಎಲ್ಲ ಗ್ರಾಮಗಳಲ್ಲ, ಅನುಮಾನಾಸ್ಪದವಾಗಿ ಈರುಳ್ಳಿ ಗೋಣಿ ಚೀಲನ ಹೆಗಲ ಮೇಲೆ ಹಿಡ್ಕೊಂಡು ನಡ್ಕೊಂಡು ಹೋದ್ರು ಅವನ ಮೇಲೆ ಡೌಟೇ ಬರೋದು. ಈಗ ನೋಡಿದವನಿಗೆ ಮತ್ಸರ, ಇವನಿಗೇನೋ ನಿಧಿ ಸಿಕ್ಕಿರಬೇಕೇನೋ, ಉದ್ಧಾರ ಆದರೆ ಇವನು ಒಬ್ಬನೇ ಆಗ್ತಾನೆ ಅಂತೇಳಿ ಅವ್ರ ಮೊಬೈಲ್ ತಗೊಂಡು ಇನ್ಫಾರ್ಮ್ ಮಾಡ್ತಾರೆ. 100. ಅನುಮಾನಾಸ್ಪದವಾಗಿ ಬ್ಯಾಗ್ ಅನ್ನ ಹೆಗಲ ಮೇಲೆ ಇಟ್ಕೊಂಡು ಒಬ್ಬ ಹೋಗ್ತಾವನೆ, ನಿಧಿ ಸಿಕ್ಕಿರಬಹುದು, ಸುಮ್ಮನೆ ಹೇಳ್ಬಿಡ್ತಾರೆ. ಆ ಸುದ್ದಿ ಪ್ರಚಾರ ಆಗುತ್ತೆ. ಈಗ ಬರ್ತಿರ್ತಕ್ಕಂತಹ ಸುದ್ದಿ ಆ ತರಹದ್ದೇ ಊಹಾಪೋಹವಲ್ಲ, ಬದಲಾಗಿ ಲಕ್ಕುಂಡಿಯಲ್ಲಾಯಿತು ನಿಧಿ ಸುದ್ದಿ. ಈಗ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಅದೇ ವಿಚಾರ. 3 ಕೆಜಿಗೂ ಹೆಚ್ಚು ಬಂಗಾರ ಪತ್ತೆಯಾಗಿದೆಯಂತೆ. ನಿಜಾನ? ಜಮೀನು ಮಾಲೀಕನಿಗೆ ಯಾಮಾರಿಸಿ ಚಿನ್ನವನ್ನು ಹೊತ್ತೊಯ್ದವರು ಯಾರು? ರಾಯಭಾಗ ತಾಲೂಕಿನ ಪಾಲಭಾವಿ ಗ್ರಾಮದ ಜಮೀನಿನಲ್ಲಿ ನಿಧಿ ಪತ್ತೆ ಅನ್ನೋ ಸುದ್ದಿ ಇದೆ. ರೈತನ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ, ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಆಡಳಿತ. ಒಬ್ಬ ರೈತ, ಆ ರೈತನ ಜಮೀನಿಗೆ ಯಾರೋ ಒಬ್ಬ ಅಪರಿಚಿತ ಸ್ಟ್ರೇಂಜರು ಬಂದ, ಅಗದುಬಿಟ್ಟು ಒಂದಷ್ಟನ್ನ ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ದ. ಅದನ್ನು ನೋಡಿದವನು ಆ ಜಮೀನಿನ ಮಾಲೀಕ. ಅವನೇನು ಮಾಡ್ದ? ಪಕ್ಕದ ಊರು ಲಕ್ಕುಂಡಿಯಲ್ಲೂ ನಿಧಿಯ ಸುದ್ದಿ ಆಗ್ತಾ ಇದೆ, ನನ್ನ ಜಮೀನಲ್ಲೂ ಕೂಡ ನಿಧಿ ಸಿಕ್ಕಿರಬಹುದು ಎಂಬ ಅಂದಾಜಿನ ಮೇಲೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾನೆ. ಪಕ್ಕದ ಜಮೀನಿನವರು ನಿಧಿ ಎತ್ತಿಕೊಂಡು ಹೋಗಿದ್ದಾರೆಂದು ದೂರು. ಅವನು ನಿಧಿನೇ ತಗೊಂಡೋದ್ನು ಅಥವಾ ಮಣ್ಣಗದು ಉಳ್ಳಾಗಡ್ಡಿಯನ್ನ ತಗೊಂಡೋದ್ನು ಗೊತ್ತಿಲ್ಲ. ಪ್ರಕಾಶ್ ನಿಂಗನೂರು ಎಂಬ ರೈತರಿಂದ ದೂರು ಹಿನ್ನೆಲೆಯಲ್ಲಿ ಪರಿಶೀಲನೆಗಳಾಗ್ತಾ ಇದೆ. ಇನ್ನು ಸರ್ಕಾರದ ಇಲಾಖೆ ಅಧಿಕಾರಿಗಳು ಎಲ್ಲ ಟೆಕ್ನಾಲಜಿ ಉಪಕರಣಗಳನ್ನು ಕೂಡ ಜೀಪಿಗೆ ಹಾಕೊಂಡು ಅಲ್ಲಿಗೆ ಬಂದಿರ್ತಾರೆ. ಮಣ್ಣಾಗಿಯೋ ಕೆಲಸ ಆಗುತ್ತೆ. ಇನ್ನು ಒಂದು ತಿಳ್ಕೊಳ್ಳಿನ, ಕರ್ನಾಟಕದ ಯಾವುದಾದ್ರೂ ಗ್ರಾಮದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸುಮ್ಮನೆ ಇಲಾಖೆಯವರಿಗೆ ಫೋನ್ ಮುಖಾಂತರ ನಮ್ಮಲ್ಲಿ ನಿಧಿ ಇದೆ ಅಂತೇಳಿ ಸುಳ್ಳುಗಿಳ್ಳು ಮಾಹಿತಿ ಕೊಟ್ಟರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ನಾಳೆ ದಿನ ನೀವು ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಹಾಗಾಗಿ ಇದರಲ್ಲಿ ಬಿ ಕೇರ್ಫುಲ್ ಆಗಿರಿ. ಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡೋದು, ನಮ್ಮ ಜಮೀನಿನಲ್ಲಿ ನಿಧಿ ಇದ್ದಿರಬಹುದು ಅಂತೇಳಿ ಅಂದಾಜಿನ ಮೇರೆಗೆ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು, ಅದೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ, ಅಕ್ಷಮ್ಯ ಅಪರಾಧ. ನಾಳೆ ದಿನ ಕಾನೂನು ದೃಷ್ಟಿಯಲ್ಲಿ ನೀವು ಅಪರಾಧಿ ಆಗ್ಬಿಡ್ತೀರಿ. ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಬಂಗಾರ ದೊರಕಿದೆ ಎನ್ನುತ್ತಿರುವ ರೈತರು, ಮಣ್ಣು ತೆಗೆಯುವ ಸಂದರ್ಭ ನಿಧಿ ಸಿಕ್ಕಿದ್ದನ್ನು ನೋಡಿದ್ದ ಪ್ರಕಾಶ್ ಅಣ್ಣನ ಮಗ ರಾತ್ರೋರಾತ್ರಿ ಆನಂದ ನಿಂಗನೂರು ಎಂಬುವರಿಗೆ ನಿಧಿ ಹೊತ್ತೊಯ್ದಿದ್ದಾರೆಂಬ ಆರೋಪ ಇದೆ. ಒಟ್ಟಾರೆ ಈಗ ಎಕ್ಸ್ಪರ್ಟ್ಗಳು ಬಂದು ಅಗಿಯೋ ಕೆಲಸಗಳನ್ನು ಮಾಡ್ತಿದ್ದಾರಂತೆ. ಅದರ ಸತ್ಯಾಸತ್ಯತೆ ವರದಿಯ ಮುಖಾಂತರವೇ ತಿಳಿಯಬೇಕಾಗಿದೆ. ಈ ನಮ್ಮ ಓಟ್ ನಮಗೆ ಬರತ್ತೆ ಅಂದ್ರೆ ಅವ್ರು ಇಲ್ಲಪ್ಪ ಅಂತ ಇವ್ರ ಹಿರಿಯ ಪಾನ್ಸರ್ ಕರ್ಕೊಂಬಂದ್ರೆ ನೀವೊಂದು ಟೇಲರ್ ತುಂಬ್ರಿ, ಅವ್ರೊಂದು ಟೇಲರ್ ತುಂಬ್ರಿ ಅಂದ್ರೆ ಅವ್ರು ಒಂದು ಟೇಲರ್ ತೊಗೊಂಬಂದ್ರಿ. ಆ ನಂತರ ನಾ ಹೇಳಿದ್ರೆ ಬಾಡಿಗೆ ಹೇಳಿ ಟ್ರ್ಯಾಕ್ಟರ್ದ ಇಲ್ಲ, ನನಗೆ ಗೊತ್ತಿಲ್ಲ ಒಂದು ಟೇಲರ್ ತುಂಬ್ಕೊಂಡ್ಬಂದ್ಬಿಟ್ರು. ಲೋಡ್ ಖಾಲಿ ಮಾಡುವಂತಾಗ ಇಲ್ಲಿ ಬಿದ್ದೈತ್ರಿ, ನೋಡ್ಯಾರ, ಪ್ರತ್ಯೇಕ ದರ್ಶಿಗಳು ನೋಡ್ಯಾರ. ಇವರ ಪಾನ್ಸರ್ ಕೇರ್ ಅವ್ರು ಒಂದ ನಮ್ಗೊಂದ ಅವ್ರು ತಕ್ಕೊಂಡೋಗಿ ತೀನ್ ಕೈ ಇಟ್ಟಾರ ಸರ್. ತೀನ್ ಕೈ ಇಟ್ಟ ನಮಗೆ ತೀನ್ ಕೈ ಕಿರಾಕ್ ತೋರ್ಸಿದವ್ರು. ಇಲ್ಲೆಲ್ಲ ಬಾಟ್ಲಿ ಹೋದಾರ ನೋಡ್ರಿ, ಪೂಜೆ ಸಾಮಾನ್ ತಂದ್ರಿ, ಪೂಜೆ ಮಾಡ್ಯಾರ್ರಿ, ಅವ್ರೆಲ್ಲ ಭಂಡಾರ ಹಚ್ಕೊಂಡ್ರಿ, ಹಚ್ಕೊಂಡ್ ತಕ್ಕೊಂಡ್ ಹೋಗಿ ಕುಂಕುಮ ನೀರ್ ಇಟ್ಟಿರ ಗೋಮಂತ್ರ ಸಿಮಡಿಸಿ ತಕ್ಕೊಂಡ್ ಹೋಗ್ಯಾರ. ಅವ್ರು ನೀರ್ ಸುರಿ ಹಿಂದಾಡಿ ಹೋಗ್ಬಿಟ್ರಿ, ಏನಿಲ್ಲ ನಮ್ಗೆ ಅದನ್ನ ಅವತ್ತ ಇಟ್ಟಾರ. ತಕ್ಷಣ ಅವ್ರು ಹೋದ ತಕ್ಷಣ ಎಷ್ಟೇ ಡಿಸ್ಕೌಂಟ್ ಮಾಡ್ರಿ ಸರ್, ಎಷ್ಟೇ ಇನ್ಫಾರ್ಮ್ ಮಾಡಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.